ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಪೂರಕವಾದಂತಹ ಬಹು ಆಯ್ಕೆ ಮಾದರಿ ಪ್ರಶ್ನೋತ್ತರಗಳನ್ನ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಜನ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಅದಕ್ಕಾಗಿ ಇಂದಿನ ಒಂದು ಮುಂದುವರಿದ ತರಗತಿಯನ್ನು ನಾನು ಮಾಡ್ತಾಯಿದ್ದೇನೆ. ಸೊ ಇದರಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಲಿದ್ದೇನೆ. ವಿಡಿಯೋ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ, ಒಂದು ಮೊದಲನೇ ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ವಿ. ಇಂದು 11ನೇ ಪ್ರಶ್ನೆಯಿಂದ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಆ ಮೂವರ್ ಕವಿಗಳು ಜೀನ ಸಮಯ ದೀಪಕರ್ ಎಂಬ ಕವಿವಾಣಿಯಲ್ಲಿ ಬರುವ ಮೂವರು ಕವಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಶ್ರೀ ವಿಜಯ, ಪಂಪ, ಚಾವುಂಡರಾಯ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಜನ್ನ, ನೇಮಿಚಂದ್ರ, ರತ್ನಾಕರ ವರ್ಣಿ ಅಂತ ಕೊಟ್ಟಿದ್ದಾರೆ. ಸೊ ಪಂಪ, ಪೊನ್ನ, ರನ್ನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದುರ್ಗಸಿಂಹ, ನಯಸೇನ, ನಾಗಚಂದ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಜೀನ ಸಮಯ ದೀಪಕರ ಅಂಥೇಳಿ ಕರೆಸ್ಕೊಂಡಂತಹ ಆ 3 ಜನ ಕವಿಗಳು ಯಾರು ಅಂತಂದರೆ ಪಂಪ, ಪೊನ್ನ ಮತ್ತು ರನ್ನ ಅಂತಕ್ಕಂಥವ್ರು. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಪಂಪ, ಪೊನ್ನ, ರನ್ನ ಜೀನ ಸಮಯ ದೀಪಕರ ಅಂಥೇಳಿ ಕರೆಸ್ಕೊಳ್ತಾರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ತಾನು ಮತ್ತು ತಾವು ಈ ಪದಗಳು ಯಾವ ಒಂದು ಸರ್ವನಾಮಕ್ಕೆ ಸೇರ್ತವೆ ಅಂತ ಕೇಳ್ತಾ ಇದ್ದಾರೆ. ಸೊ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಅದೇ ರೀತಿಯಾಗಿ ಸಂಬಂಧಾರ್ಥಕ, ನೆಕ್ಸ್ಟು ನಿರ್ದೇಶಕ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಬಂದಾಗ ತಾನು ಮತ್ತು ತಾವು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳಾಗ್ತವೆ. ಸೊ ಹೇಗೆಂದರೆ ಸುಮಾರು ಸರ್ವನಾಮಗಳಲ್ಲಿ 3 ವಿಧಗಳನ್ನು ನಾವು ಕಾಣ್ತಾ ಬರ್ತೀವಿ. ಒಂದು ಪುರುಷಾರ್ಥಕ ಸರ್ವನಾಮ, ಒಂದು ಪುರುಷಾರ್ಥಕ ಸರ್ವನಾಮ, ಮತ್ತೊಂದು ಪ್ರಶ್ನಾರ್ಥಕ ಸರ್ವನಾಮ, ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ. ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ 3 ವಿಧಗಳನ್ನು ಕಾಣ್ತೀವಿ. ಒಂದು ಉತ್ತಮ ಪುರುಷ, ಮತ್ತೊಂದು ಮಧ್ಯಮ ಪುರುಷ, ನೆಕ್ಸ್ಟು ಪ್ರಥಮ ಪುರುಷ ಅಂಥೇಳಿ. ಕೊನೆಯದು ಯಾವುದು ಸ್ನೇಹಿತರೆ? ಪ್ರಥಮ ಪುರುಷ. ಸೊ ಉತ್ತಮ ಪುರುಷದಲ್ಲಿ ನಾವು ನೋಡ್ತಾ ಬಂದಾಗ ನಾನು ಮತ್ತು ನಾವು ಅಂತಕ್ಕಂಥದ್ದು. ಸೊ ನಾನು ಮತ್ತು ನಾವು. ನೆಕ್ಸ್ಟ್ ಮಧ್ಯಮ ಪುರುಷದಲ್ಲಿ ನೀನು ಮತ್ತು ನೀವು ಅಂತಕ್ಕಂತಹ 2 ಪದಗಳು ಬರ್ತವೆ. ಸೊ ಉತ್ತಮ ಪುರುಷದಲ್ಲಿ ನಾನು ಮತ್ತು ನಾವು ಅಂತಂದರೆ, ಅದೇ ರೀತಿ ಮಧ್ಯಮ ಪುರುಷದಲ್ಲಿ ನೀನು ಮತ್ತು ನೀವು ಅಂತಕ್ಕಂತಹ ಪದಗಳು ಬರ್ತಾ ಹೋಗ್ತವೆ. ಸೊ ಪ್ರಥಮ ಪುರುಷವನ್ನು ನಾವು ನೋಡ್ತಾ ಬಂದಾಗ ಅವನು, ಅದೇ ರೀತಿ ಅವಳು, ಅದೇ ರೀತಿಯಾಗಿ ಅದು ಅಂತಕ್ಕಂತಹ 3 ಪದಗಳಲ್ಲಿ ಸಂಬೋಧಿಸಲಾಗ್ತದೆ. ನೆಕ್ಸ್ಟು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ನಾವು ಬಂದಾಗ ಸೊ ಪ್ರಶ್ನೆಯನ್ನು ಮಾಡುವಂತಹ ಪದಗಳು. ಸೊ ನಾವು ನೋಡಿ, ಏನು ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಯಾವುದು, ಎಂಥದು, ಈ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡುವಂತಹ ಪದಗಳು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ಅಂತಂದರೆ ನಾವು ಆಲ್ರೆಡಿ ನೋಡಿದ್ವಿ. ಇಲ್ಲಿ ತಾನು ಮತ್ತು ತಾವು ಅಂತಕ್ಕಂತಹ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳಾಗ್ತವೆ. ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಇವುಗಳಲ್ಲಿ ಶ್ರೀಕೃಷ್ಣ ಆಲನಹಳ್ಳಿಯವರ ಕಾದಂಬರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಚಿರಸ್ಮರಣೆ, ಅಬ್ರಾಹ್ಮಣ, ಕಾಡು, ಶರಪಂಜರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶ್ರೀಕೃಷ್ಣ ಆಲನಹಳ್ಳಿಯವರ ಕಾದಂಬರಿ ಬಂದ್ಬಿಟ್ಟು ಕಾಡು ಅಂತಕ್ಕಂಥದ್ದು. ಚಿರಸ್ಮರಣೆಯನ್ನು ನಿರಂಜನ್ ಅವರು ಬರೀತಾರೆ, ನಿರಂಜನ್. ಅಬ್ರಾಹ್ಮಣ ಅಂತಕ್ಕಂಥದ್ದು KT ಗಟ್ಟಿ ಅವರು ಬರೀತಾರೆ, KT ಗಟ್ಟಿ. ಶರಪಂಜರ ಬಂದ್ಬಿಟ್ಟು ತ್ರಿವೇಣಿ ಅವರು ಬರೀತಾರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಇದು ದಲಿತ ಪಂಥಕ್ಕೆ ಸೇರಿದಂತಹ ಕೃತಿ ಆಗ್ತದೆ. ಕಪ್ಪು ಕಣ್ಣಿನ ಹುಡುಗಿ, ಕಾಡಿನ ಕತ್ತಲಲ್ಲಿ, ನೆಕ್ಸ್ಟು ಒಣಮರದ ಗಿಳಿಗಳು, ಪಾಂಚಾಲಿ ಅಂತ ಕೊಟ್ಟಿದ್ದಾರೆ. ಸೊ ಹನುಮಂತಯ್ಯನವರು ಬರೆದಂತಹ ಕಪ್ಪು ಕಣ್ಣಿನ ಹುಡುಗಿ ಅಂತಕ್ಕಂಥದ್ದು ದಲಿತ ಪಂಥಕ್ಕೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ. ಅದೇ ರೀತಿಯಾಗಿ ಸೊ ಒಣಮರದ ಗಿಳಿಗಳು ಎಂಬುದು HS ವೆಂಕಟೇಶಮೂರ್ತಿಯವರು ಬರೀತಾರೆ, HS ವೆಂಕಟೇಶಮೂರ್ತಿಯವರು. ನೆಕ್ಸ್ಟು
ಕಾಡಿನ ಕತ್ತಲಲ್ಲಿ ಅಂತಕ್ಕಂಥದ್ದು GSS ಅವರು ಬರೀತಾರೆ. GSS ಅವರು. ಪಾಂಚಾಲಿ ಬಂದ್ಬಿಟ್ಟು ವಿಜಯ ಸುಬ್ಬರಾವ್ ಅಂತಕ್ಕಂಥವ್ರು ಬರೀತಾರೆ. ವಿಜಯ ಸುಬ್ಬರಾವ್. ಸೊ ನೆನಪಿರಲಿ, ವಿಜಯ ಸುಬ್ಬರಾವ್ ಅವರು ಪಾಂಚಾಲಿ ಎಂಬುವ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟು, ಕನ್ನಡ ಭಾಷೆ ಮತ್ತು ವ್ಯಾಕರಣಗಳು ಒಂದು ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಕೆ. ಕುಶಾಲಪ್ಪ ಗೌಡ, ಎಂ. ಚಿದಾನಂದ ಮೂರ್ತಿ, ಟಿ. ವಿ. ವೆಂಕಟಾಚಲ ಶಾಸ್ತ್ರಿ, ಹಂಪ ನಾಗರಾಜಯ್ಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಕೆ. ಕುಶಾಲಪ್ಪ ಗೌಡ ಅವರು ಕನ್ನಡ ಭಾಷೆ ಮತ್ತು ವ್ಯಾಕರಣಗಳು ಒಂದು ಅಧ್ಯಯನ ಎಂಬ ಕೃತಿಯನ್ನು ಬರೆದಿದ್ದಾರೆ ಸ್ನೇಹಿತರೆ. ಸೊ ನೆನಪಿರಲಿ, ಯಾಕಂತಂದರೆ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬಂದಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಯಾರ್ಯಾರು ಬರೆದಿದ್ದಾರೆ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು, ಕನ್ನಡ ಭಾಷೆಯಲ್ಲಿ ಬಳಕೆಗೊಳ್ಳುತ್ತಿರುವ ಪಾರಸಿ ಭಾಷಾ ಪದಗಳು. ಸೊ ಅನ್ಯ ದೇಶೀಯ ಪದಗಳು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಗುಮಾಸ್ತ, ದುಬಾರಿ, ಮೈದಾನ, ತಗಾದೆ, ತರ್ಜುಮೆ, ಪಗಾರ, ರೊಟ್ಟಿ, ಲಕೋಟೆ, ಕಾಡು, ಪಾದ್ರಿ, ಆಸ್ಪತ್ರೆ, ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾರಸಿ ಭಾಷಾ ಪದಗಳು ಅಂತಂದಾಗ ಗುಮಾಸ್ತ, ದುಬಾರಿ, ಮೈದಾನ ಅಂತಕ್ಕಂಥವು ಕನ್ನಡ ಭಾಷೆಯಲ್ಲಿ ಬಳಕೆಗೊಳ್ಳುತ್ತಿರೋ ಪಾರಸಿ ಭಾಷಾ ಪದಗಳಂತೇಳಿ ನಾವು ಗಮನಿಸ್ಬೋದು. ಸೊ ಸುಮಾರು ಪದಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದೊಂದು ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ಳಿ, ಯಾಕಂತಂದರೆ ಮತ್ತೆ ಇದೇ ಪದಗಳನ್ನು ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ನೀವು ಇಲ್ಲಿ ನೋಡ್ಬೋದು, ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದು ಇದೆ, ಪೋರ್ಚುಗೀಸ್ ಇದೆ, ಅದೇ ರೀತಿ ಸಂಸ್ಕೃತ ಭಾಷಾ ಪದಗಳು ಕೂಡ ಇದ್ದಾವೆ, ಹಿಂದೂಸ್ತಾನಿ ಪದಗಳು ಕೊಟ್ಟಿದ್ದೀನಿ. ನೆಕ್ಸ್ಟು ಪಾರಸಿ ಭಾಷಾ, ನೆಕ್ಸ್ಟು ಪರ್ಷಿಯನ್ ಭಾಷೆ, ಅದೇ ರೀತಿ ಅರಬ್ಬಿ ಭಾಷಾ ಪದಗಳನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಒನ್ ಟೈಮ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಹರಿಹರನ ಪುರಾತನ ರಗಳೆಗಳಿಗೆ ನೋಡಿ, ಹರಿಹರನ ಪುರಾತನ ರಗಳೆಗಳಿಗೆ ಆಕರವಾದಂತಹ ಗ್ರಂಥ ಯಾವುದು ಅಂತ ಕೇಳ್ತಾ ಇದ್ದಾರೆ. ಶಿಲಪ್ಪದಿಗಾರಂ, ಕುಮಾರ ಸಂಭವಂ, ಪೆರಿಯ ಪುರಾಣಂ, ಪೂರ್ವ ಪುರಾಣ. ಸೊ ಹರಿಹರನ ಪುರಾತನ ರಗಳೆಗಳಿಗೆ ಆಕರವಾದಂತಹ ಗ್ರಂಥ ಯಾವುದು ಅಂತಂದರೆ ಪೆರಿಯ ಪುರಾಣ. ಸುಮಾರು 106 ರಗಳೆಗಳನ್ನು ಹರಿಹರ ಬರೀತಾನೆ ಅಂತೇಳಿ ನಾವು ಎಲ್ಲ ಅಧ್ಯಯನ ಮಾಡಿದ್ವಿ. ಸೊ ಆ ಎಲ್ಲ ರಗಳೆಗಳಿಗೂ ಆಕರ ಯಾವುದು ಅಂತಂದರೆ ಸೊ ಪೆರಿಯ ಪುರಾಣ ಅಂತಕ್ಕಂಥದ್ದು. ಪೆರಿಯ ಪುರಾಣ ಆಕರವಾಗಿಟ್ಟುಕೊಂಡು ಆತ ಈ ರಗಳೆಗಳನ್ನು ರಚನೆ ಮಾಡಿದ್ದಾನೆ. ನೆಕ್ಸ್ಟು, ಕವಿ ನಾಗಚಂದ್ರನ ಆಶ್ರಯದಾತ ಯಾರು ಅಂತ ಕೇಳ್ತಾ ಇದ್ದಾರೆ. ಚಾಲುಕ್ಯ ಜಯಸಿಂಹ ಜಗದೇಕಮಲ್ಲ, ಹೊಯ್ಸಳ 1ನೇ ಬಲ್ಲಾಳ, ಅದೇ ರೀತಿ ಹೊಯ್ಸಳ ನರಸಿಂಹ, ನೆಕ್ಸ್ಟು ಚಾಲುಕ್ಯ ಅಹವಮಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಕವಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಆಗಿರ್ಬೋದು, ಮಲ್ಲಿನಾಥ ಪುರಾಣ ಅಂತಕ್ಕಂಥ 2 ಪ್ರಸಿದ್ಧವಾದಂತಹ ಕೃತಿಗಳನ್ನು ಈತ ಬರೀತಾನೆ. ಈತ ಹೊಯ್ಸಳರ 1ನೇ ಬಲ್ಲಾಳನ ಆಸ್ಥಾನದಲ್ಲಿ ಇರ್ತಾನೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹೊಯ್ಸಳ 1ನೇ ಬಲ್ಲಾಳ. ನೆಕ್ಸ್ಟು, ಈಡಿಪಸ್ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಯಾರು? ವೇಣುಗೋಪಾಲ್ ಕಾಸರಗೂಡು, ಚಂದ್ರಕಾಂತ್ ಕುಸನೂರ್, ಪಿ. ಲಂಕೇಶ್, ಶ್ರೀರಂಗ. ಸೊ ಈಡಿಪಸ್ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸುವ ಕೆಲಸವನ್ನು ಪಿ. ಲಂಕೇಶ್ ಅವರು ಮಾಡ್ತಾರೆ ಸ್ನೇಹಿತರೆ. ಸೊ ಪಿ. ಲಂಕೇಶ್ ಸರಿಯಾದಂತಹ ಉತ್ತರವಾಗ್ತದೆ. ಹೆಮ್ಮರ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಹೆಮ್ಮರ ಅಂತಕ್ಕಂಥದ್ದು ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಆಗ್ತದೆ? ಸೊ ನೋಡಿ, ಗಮಕ ಸಮಾಸ, ತತ್ಪುರುಷ, ಅಂಶಿ, ಕರ್ಮಧಾರೇಯ. ಸೊ ಕರ್ಮಧಾರೇಯ ಸಮಾಸಕ್ಕೆ ಹೆಮ್ಮರ ಅಂತಕ್ಕಂಥದ್ದು ಉದಾಹರಣೆ ಆಗ್ತದೆ. ನೋಡಿ, ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೇಯ ಸಮಾಸ ಅಂತೇಳಿ ನಾವು ಕರಿತೀವಿ. ಸೊ ಕರ್ಮಧಾರೇಯ ಸಮಾಸದ ಲಕ್ಷಣ ಏನಪ್ಪ ಅಂತಂದರೆ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಕೂಡಿರ್ತವೆ. ಹೌದಾ? ವಿಶೇಷಣ ಮತ್ತು ವಿಶೇಷ ಏನೋ ವಿಶೇಷತೆಯಿಂದ ಬರ್ತಕ್ಕಂತಹ ಸಮಾಸ ಯಾವುದು ಅಂತಂದರೆ ಅದು ಕರ್ಮಧಾರೇಯ ಸಮಾಸ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ನೋಡ್ಬೋದು, ಹಿರಿದಾದ ಅಧಿಕ್ ಮರ ಹೆಮ್ಮರ, ಅಥವಾ ಹಿರಿದು ಅಧಿಕ್ ಮರ ಹೆಮ್ಮರ. ಹೆಬ್ಬಾಗಿಲು, ಹಿರಿದು ಅಧಿಕ್ ಬಾಗಿಲು ಹೆಬ್ಬಾಗಿಲು. ಮೆಲ್ನುಡಿ, ಮೆಲ್ಲಿತು ಅಧಿಕ್ ನುಡಿ ಮೆಲ್ನುಡಿ. ಬೆಳ್ಗೊಡೆ, ಬಿಳಿದು ಅಧಿಕ್ ಕೊಡೆ ಬೆಳ್ಗೊಡೆ. ಈ ರೀತಿಯಾದಂತಹ ಒಂದು ಪದಗಳು ಕರ್ಮಧಾರೇಯ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ ಸ್ನೇಹಿತರೆ.
ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.